ನಗರ್ತಪೇಟೆಯಲ್ಲಿ ಬೆಳಗ್ಗೆಯಿಂದ ಮುಂದುವರಿದ ಶೋಧ ಕಾರ್ಯ ಸತತ 11 ಗಂಟೆಗಳಿಂದ ನಡೀತಾ ಇರುವಂತ ಶೋಧ ಕಾರ್ಯ ಸದ್ಯ 2 ಮೃತದೇಹ ಹೊರ ತೆಗೆದಿರೋ ರಕ್ಷಣಾ ಸಿಬ್ಬಂದಿ ಇನ್ನು 3 ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ನಗರ್ತಪೇಟೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯ ಮುಕ್ತಾಯ ಆಗಿದೆ ಮನೆಯಲ್ಲಿದ್ದ ಎಲ್ಲಾ ಮೃತದೇಹಗಳನ್ನು ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ 5 ಮೃತದೇಹಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಸಂಗೀತ ವಿಹಾನ್ ಮಿತೇಶ್ ಮೃತದೇಹಗಳನ್ನು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಸಂಜೆ 6 ಗಂಟೆಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಪರಮೇಶ್ವರ್ ನಗರ್ತಪೇಟೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯ ಈಗಾಗಲೇ ಮುಕ್ತಾಯ ಆಗಿರೋದು ಮನೆಯಲ್ಲಿದ್ದ ಎಲ್ಲಾ ಮೃತದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ 5 ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈಗಾಗಲೇ ಸಂಗೀತ ವಿಹಾನ್ ಮಿತೇಶ್ ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ ನಡೆಯಲಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಜೆ 6 ಗಂಟೆಗೆ ಘಟನಾ ಸ್ಥಳಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಭೇಟಿ ನೀಡುತ್ತಾರಂತೆ ಈಗಾಗಲೇ ಸ್ಥಳಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸತತ 11 ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇತ್ತು ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಈ ಘಟನೆ ನೋಡಿ ಪುಟ್ಟ ಕಂದ ಇಲ್ಲಿ ಬಲಿಯಾಗಿರುವುದು ನಗರ್ತಪೇಟೆಯಲ್ಲಿ ಏನಾಗಿದೆ ಈ ಒಂದು ಘಟನೆ ಬಹಳಷ್ಟು ನೋವಿನ ಸಂಗತಿ ಇದು ಸತತ 11 ಗಂಟೆಗಳಿಂದ ಶೋಧ ಕಾರ್ಯ ಆಗಿ ಈಗ ಎಲ್ಲ ಮೃತದೇಹಗಳನ್ನು ಹೊರ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ಷಣಾ ಸಿಬ್ಬಂದಿ ಅದಾದ ನಂತರ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ ಟೀಮ್ ವರ್ಕ್ ಇಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಈಗ ಈಗ ರೈಟ್ ಹೇಳಕ್ ಆಗ್ತಾ ಇಲ್ಲ ಈಗ ಎಲ್ಲ ಹ್ಯಾಂಗಲ್ಲೂ ಮಾಡಬೇಕು ಎಫ್ಎಸ್ಎಂ ಬಂದಿದ್ದಾರೆ ಪೊಲೀಸು ಫೈರ್ ಸರ್ವಿಸು ಎಲ್ಲ ಹ್ಯಾಂಗಲ್ಲೂ ಚೆಕ್ ಮಾಡಿ ದೆನ್ ದೇ ವಿಲ್ ಟೇಕ್ ಒಂದು ಫೈನಲ್ ಡಿಸಿಷನ್ ತಗೊಂಡು ಈ ಏರಿಯಾಗಳಲ್ಲಿ ಫೈರ್ ಸೇಫ್ಟಿ ಮೆಜರ್ಸ್ ಎಲ್ಲೂ ಕಂಡು ಬರಲ್ಲ ವೆಹಿಕಲ್ ಒಳಗೆ ಬರೋಕ್ಕಾಗಲ್ಲ ಇದಕ್ಕೇನು ಮಾಡೋಕ್ಕಾಗಲ್ವಾ ಅಂತ ಅದು ಮುಂದೆ ನಾವು ಈಗ ಇದು ಇವತ್ತು ಮುಗ್ದಿದೆಯಲ್ಲ ಇದು ಇನ್ನೂ ನನಗೆ ಈಗ ರೆಸ್ಕ್ಯೂ ಆಪರೇಷನ್ ಮುಗ್ದಿದೆ ನಂಗೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಫೈರ್ ಇದೆ ಆ ಫೈರ್ ಎಲ್ಲ ಮುಗಿದ ಮೇಲೆ ದೆನ್ ವಿಲ್ ಥಿಂಕ್ ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದ ಮಿಡ್-ನೈಟ್ 3 ಸುಮಾರಿಂದ ಪೊಲೀಸು ಫೈರ್ ಮತ್ತು SDRF ತಂಡದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಈಗ ಇಲ್ಲಿ ತನಕ ಬೇರೆ ಬೇರೆ ಹಂತದಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಬಂದು ಆಮೇಲೆ ಥರ್ಡ್ ಫ್ಲೋರಲ್ಲಿ 3 ಒಟ್ಟಾರೆ 5 ಬಾಡಿಗಳನ್ನು ರಿಕವರ್ ಮಾಡಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ನವರು ಸಾಕಷ್ಟು ಪ್ರಯತ್ನ ಪಟ್ಟರು ಬೆಂಕಿ ಯಾವ ಸೈಡಿಂದ ಬರ್ತಾ ಇತ್ತು ಹೀಟು ಮತ್ತು ಹೊಗೆ ಅವೆಲ್ಲನ ಬ್ಯಾಲೆನ್ಸ್ ಮಾಡಿ ಹೇಗೆ ಓಪನ್ ಮಾಡಬೇಕು ಯಾವ ಸೈಡಿಂದ ಹೋಗಬೇಕು ಅನ್ನೋದು ಆಲೋಚನೆ ಮಾಡಿ ಅವರ ಅಧಿಕಾರಿಗಳು ತಂಡದೆಲ್ಲ ಸಿಬ್ಬಂದಿಗಳು ಆದಂಥ ಎಲ್ಲ ಇಕ್ವಿಪ್ಮೆಂಟ್ಸ್ನ ಬಳಸಿ ಇನ್ಫ್ಯಾಕ್ಟ್ ಕೆಲವು ಸಿಬ್ಬಂದಿಗಳು ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಬೆಂಕಿ ಹತ್ರ ಹೋಗುವಂಥದ್ದು ಸಂದರ್ಭಗಳಿತ್ತು ಅಲ್ಲಿ ಹೋಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿಸಿ ಇಲ್ಲಿ ತನಕ ಟೋಟಲ್ 5 ಬಾಡಿನ ರಿಕವರಿ ಮಾಡಿ ಇನ್ನು ಮುಂದೆ ಇಡೀ ಬೆಂಕಿ ನಿಲ್ಲಿಸುವಂಥ ಕ್ರಮಗಳು ಕೈಗೊಂಡಿವೆ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ ರೀಸನ್ ಇನ್ನೂ ಐಡೆಂಟಿಫೈ ಆಗಿಲ್ಲ ಇನ್ನೂ ಐಡೆಂಟಿಫೈ ಮಾಡಬೇಕಾಗಿದೆ FSL ತಂಡದ ತಜ್ಞರು ಬಂದಿದ್ದಾರೆ ಸೊಕೋ ಟೀಮ್ನೂ ಬಂದಿದ್ದಾರೆ ಸೊ ಅವರೆಲ್ಲರೂ ಫೈರ್ ಡಿಪಾರ್ಟ್ಮೆಂಟ್ ಜೊತೆಗೆ ದೇ ವಿಲ್ ವಿಸಿಟ್ ದ ಪ್ಲೇಸ್ ಇಷ್ಟೊತ್ತಿಗೆ ಆಕ್ಸೆಸ್ಸೇ ಸಿಗ್ತಿರಲಿಲ್ಲ ಈಗ ಆಕ್ಸೆಸ್ ಸಿಗುತ್ತೆ ಬಿಕಾಸ್ ಬೆಂಕಿ ನಾವು ಬೆಳಗ್ಗೆಯಿಂದ ತಾವು ಸಹ ಕವರ್ ಮಾಡ್ತಾ ಇದ್ದೀರಿ ಎಲ್ಲ ಮಾಧ್ಯಮ ಮಿತ್ರರು ಯಾವ ಮಟ್ಟಕ್ಕೆ ಈಗ ಹೊಗೆನೂ ಕಡಿಮೆ ಆಗಿದೆ ಹೀಟಿಂದ ಆಗ್ತಕ್ಕಂಥ ತೊಂದರೆನೂ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಇವಾಗ ಅದನ್ನು ಅವರು ಸಹ ವಿಸಿಟ್ ಮಾಡ್ತಾರೆ ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ರಾವ್ ಸಂಪರ್ಕದಲ್ಲಿದ್ದಾರೆ ಅಜಯ್ ರಾವ್ ಈ ಘಟನೆ ಬಗ್ಗೆ ಈಗಾಗಲೇ ಅಂದರೆ ಈ ಘಟನಾ ಸ್ಥಳಕ್ಕೆ ಅಜಯ್ ಕುಮಾರ್ ಈ ಘಟನೆ ನಡೆದಂಥ ಸ್ಥಳಕ್ಕೆ ಯಾರೆಲ್ಲ ಬಂದಿದ್ದಾರೆ ಜೊತೆಗೆ ಏನೆಲ್ಲ ಹೇಳಿದ್ರು ಅದಾದ ನಂತರ ಎಷ್ಟು ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ ಈಗ ಖಂಡಿತವಾಗ್ಲೂ ರಾಮ್ ಈಗಾಗಲೇ ಏನು 12 ರಿಂದ 13 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಆಗಿರ್ಬೋದು ಜೊತೆಗೆ SDRF ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಏನು ಕಾರ್ಯಾಚರಣೆಯನ್ನ ಮುಗಿಸಿ ಈಗ
ಬರೋಬ್ಬರಿ 5 ಮೃತದೇಹಗಳನ್ನ ಈಗಾಗಲೇ ಬೆಳಗ್ಗೆಯಿಂದಾನು ಕೂಡ ಹೊರ ತೆಗೆದಿದ್ದಾರೆ. ಏನು 2 ಮೃತದೇಹ ಏನು 4 ರಿಂದ 5 ಗಂಟೆ ಒಳಗೆ ಸಿಕ್ಕರೆ ಇನ್ನು ಉಳಿದಂತ ಮೃತದೇಹ 7 ರಿಂದ 8 ಗಂಟೆಗಳ ಕಾಲ ಏನು ಹುಡುಕಾಟ ಮಾಡಿದ ನಂತರದಲ್ಲಿ ಕೂಡ ಸಿಕ್ಕಿರುವಂತದ್ದು. ಯಾಕಂದ್ರೆ ಮನೆ ಒಳಗಡೆ ಏನಿದೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮಯ ಆಗಿರುವಂತದ್ದು. ಅಂದ್ರೆ ಅವರು ಪ್ಲಾಸ್ಟಿಕ್ ಬಿಸ್ನೆಸ್ ಕೂಡ ಮಾಡ್ತಾ ಇರೋ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಮನೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕೂಡ ಗೋಡೌನ್ ರೀತಿ ಮಾಡ್ಕೊಂಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಏನು ಬೆಂಕಿ ಏನು ಹತ್ತಿದ ತಕ್ಷಣ ಆ ಒಂದು ಪ್ಲಾಸ್ಟಿಕ್ ಗೋದಾಮಿನಂತಿದ್ದ ಮನೆ ಸಂಪೂರ್ಣವಾಗಿ ಹತ್ಕೊಂಡಿತ್ತು. ಆ ಒಂದು ಕಾರಣದಿಂದನೂ ಕೂಡ ಈಗಾಗಲೇ ಏನು ಸಾಕಷ್ಟು ತೊಂದರೆ ಆಯ್ತು. ಪೊಲೀಸರಿಗಾಗಿರ್ಬೋದು ಮತ್ತೆ SDRF ಅವರಿಗಾಗಿರ್ಬೋದು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಿರ್ಬೋದು ಸಾಕಷ್ಟು ತೊಂದರೆ ಕೂಡ ಆಗಿತ್ತು. ಸೊ ಹೀಗೆ ಆ ಒಂದು ವಿಚಾರವನ್ನ ಈಗಾಗಲೇ ಎಲ್ಲವೂ ಕೂಡ ಈಗಾಗಲೇ ತನಿಖೆಗೂ ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ ಪೊಲೀಸರು. ತನಿಖೆಯ ನಂತರವೇ ಯಾರ್ಯಾರ ತಪ್ಪು ಈ ಒಂದು ವಿಚಾರದಲ್ಲಿ ಇದೆ ಅಂತಾನೂ ಕೂಡ ಗೊತ್ತಾಗ್ಬೇಕಾಗಿದೆ. ಇನ್ನು ಘಟನೆಗೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಅಂತ ಈಗಾಗಲೇ ಪ್ರಾಥಮಿಕವಾಗಿ ಮತ್ತೆ ಮೇಲ್ನೋಟ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಹಿರಿಯ ಅಧಿಕಾರಿಗಳು, ಕೆಲವು ಶಾಸಕರು, ಸಚಿವರು ಎಲ್ಲರೂ ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟು ಈಗಾಗಲೇ ಹೋಗಿರುವಂತದ್ದು. ಸಾಕಷ್ಟು ಗಂಭೀರವಾಗಿ ಈ ರೀತಿಯಾದಂತ ಒಂದು ಪ್ರಕರಣವನ್ನು ಕೂಡ ತಗೊಂಡಿದ್ದಾರೆ. ಯಾಕಂತಂದ್ರೆ ಇದು ಅಂದ್ರೆ ಒಂದೇ ಮನೆಯಲ್ಲಿ ಈಗಾಗಲೇ ಒಂದೇ ಕುಟುಂಬದ 4 ಜನ ಏನು ಸಾವನ್ನಪ್ಪಿದ್ರೆ ಇನ್ನೋರ್ವ ವ್ಯಕ್ತಿ ಕೂಡ ಒಟ್ಟು 5 ಜನರು ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಸೊ ಹೀಗಾಗಿ ಈ ಒಂದು ಏನು ನಗರಪೇಟೆ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲಾ ಸಿಂಗಲ್ ಲೈನ್ ರೋಡ್ ಅಂತಾನೆ ಹೇಳ್ಬೋದು. ಒಂದು ಬೈಕ್ ಬಿಟ್ರೆ ಯಾರು ಕೂಡ ಓಡಾಡಕ್ ಆಗೋದಿಲ್ಲ. ಕಿರಿದಾದ ರಸ್ತೆಗಳೇ ಇರೋದ್ರಿಂದಾಗಿ ಸಾಕಷ್ಟು ಒಂದ್ ರೀತಿ ತೊಂದರೆ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ರಸ್ತೆ ಆಗಿರ್ಬೋದು, ಇಂತಹ ಅಂಗಡಿಗಳಾಗಿರ್ಬೋದು ಅಕ್ರಮವಾಗಿ ಏನಾದ್ರು ಇದ್ರೆ ಅದ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಈಗಾಗಲೇ BBMP ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಯಾವ ರೀತಿಯಾಗಿ ಇವರು ಕಟ್ಟಡವನ್ನ ಕಟ್ಟಿದ್ದಾರೆ, ಮತ್ತೆ ಈ ಒಂದು ಘಟನೆಗೆ ಕಾರಣ ಏನು, ಮತ್ತೆ ಇದಕ್ಕೆ ಲೈಸೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಅಂಗಡಿಗೆ ಲೈಸೆನ್ಸ್ ಇದೆಯಾ, ಇದಕ್ಕೆಲ್ಲ GST ನಂಬರ್ ಇದೆಯಾ ಅಂತಾನು ಕೂಡ ಈಗಾಗಲೇ ಅವರು ಕೂಡ ಪ್ರತಿಯೊಂದನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಕೂಡ ಹೋಗಿರುವಂತದ್ದು. ಇದರ ಜೊತೆಗೆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಒಳಗಿರುವಂತದ್ದು. ಕೆಲವೊಬ್ರು ಇಲ್ಲಿ ಹೇಳ್ತಾ ಇರುವಂತದ್ದಂದ್ರೆ ಒಬ್ರು ಈಗಾಗಲೇ ಶಾರ್ಟ್ ಸರ್ಕ್ಯೂಟ್ ಕೂಡ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ಅಂದ್ರೆ ಯಾರೋ ಸಿಗರೆಟ್ ಸೇದಿ ಏನು ಎಷ್ಟೋಗಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಹಿಡ್ಕೊಂಡು ಕೂಡ ಈಗಾಗಲೇ ಅಲ್ಸೋರ್ಗೇಟ್ ಪೊಲೀಸರು ಕೂಡ ತನಿಖೆಯು ಕೂಡ ಮುಂದಾಗಿರುವಂತದ್ದು. ಇನ್ನೇನು ಸದ್ಯಕ್ಕೆ ಈಗಾಗಲೇ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಗಿದಿದೆ. ಬರೋಬ್ಬರಿ 12 ಗಂಟೆಯ ಏನು ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆದಂತಹ ಕಾರ್ಯಾಚರಣೆ ಈಗ ಮಧ್ಯಾಹ್ನ 3 ಗಂಟೆಗೆ ಕೂಡ ಮುಗಿದಿರುವಂತದ್ದು. ಒಟ್ಟಲ್ಲಿ ಈಗ ಅಮಾಯಕ ಜೀವ ಏನು ಹೋಗಿರುವಂತದ್ದು. ಈಗ ಏನು ರಾಜಸ್ಥಾನ ಮೂಲದ ಇಡೀ ಕುಟುಂಬವೇ ಈಗ ಈ ಒಂದು ಬೆಂಕಿಗೆ ಈಗ ಸರ್ವನಾಶ ಆಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಆಗತ್ತೆ. ತನಿಖೆ ಆದಂತ ನಂತರದಲ್ಲಿ ಯಾವ ರೀತಿಯಾದಂತಹ ಸ್ಪಷ್ಟನೆ ಮತ್ತೆ ಕ್ಲಾರಿಟಿ ಸಿಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ರಾಮ್, ಓಕೆ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಗಡಿ